ಹಿಂದಿನ ಬಾಗಿಲಿಂದ ಹೋಗೋಕ್ಕಾಗಲ್ಲ, ಮುಂದಿನ ಬಾಗಿಲಿಂದ ಹೋಗ್ಬೇಕು ಅಂದ್ರೆ ನನ್ನ ಮುಂದೆನೆ ಹಾದು ಎಲ್ಲಿ ಹೋದ್ರು ಜಾಜು? ಪಾಂಡುರಂಗನ ಹತ್ರ ದುಡ್ಡು ವಸೂಲಿ ಮಾಡೋದಕ್ಕೆ ಒಂದು ದಾರಿ ಆಯ್ತು, ಬಾರೋ. ಓ, ಏನು ಪಾಂಡುರಂಗ ಗಂಡುಗಲಿ ಅವರು ಯಾರನ್ನೋ ಹುಡುಕ್ತಾ ಇರೋ ಹಾಗಿದೆ. ಜಾಜು ಅವ್ರನ್ನ ಹುಡುಕ್ತಾ ಇದ್ದೆ, ಎಲ್ಲಿ ಹುಡುಕಿದ್ರು ಇಲ್ಲ. ನಿಮ್ಗೇನಾದ್ರು ಗೊತ್ತಾ? ಮತ್ತೆ ತೋರ್ಸಿ. ಸುಮ್ಮನೆ ತೋರ್ಸಕ್ಕಾಗತ್ತಾ? ನನ್ನ ಹೆಂಡತಿನ ನನಗೆ ತೋರ್ಸೋದಕ್ಕೆ ನಿಮ್ಗೆ ಏನ್ರ ತಕರಾರು? ಯಾರ ಹೆಂಡ್ತಿನಾದ್ರೂ ಆಗಿರಲ್ಲ, ನಮಗೆ ಕೊಡೋ ಫೀಸ್ ಕೊಟ್ರೆ ನಿಮಗೆ ಏನು ಬೇಕೋ ಅದನ್ನ ನಾವು ಹೇಳ್ತೀವಿ. ತುಂಬಾ ಅರ್ಜೆಂಟ್ ಇದೆ, ತೋರ್ಸ್ರೋ. ಬಾಬಾ, ನೀವು ತಿಪ್ಪರ್ ಲಾಗ ಹೊಡೆದ್ರು ನಾವು ಬಿಟ್ಟೆ ಕೆಲಸ ಮಾಡಲ್ಲ. ನಮ್ಗೆ ಕೊಡ್ಬೇಕಾದ್ರೂ ಕೊಡಿ, ನಾವು ತೋರಿಸ್ತೀವಿ. ನನ್ನ ಹತ್ರ ಇರೋದೇ 100 ರೂಪಾಯಿ. 100 ರೂಪಾಯಿ ಕಮ್ಮಿ ನಾವು ಮುಚ್ಚೋದೇ ಇಲ್ಲ. ಸರಿ ಬಿಡಿಪ್ಪ. ನೀವು ಕಣ್ಣು ಮುಚ್ಕೊಳ್ಳಿ. ನಾವು ಹೇಳೋದ್ರಾಗ ನೀವು ಕಣ್ಣು ಬಿಡಬಾರ್ದು, ಓಕೆ? ಬಾಬಾ, ನಿಮ್ಮ ಎಡಗಡೆ ತಂದು ಜಾತಿನ ನಿಲ್ಸಿದೀವಿ. 1 2 3 ಅಂತೀವಿ, ಆಮೇಲೆ ನೀವು ಕಣ್ಬಿಡಿ, ಓಕೆನಾ? ಓಕೆ. ರೆಡಿ? 1 2 3. ಏನೋ ಹೆಂಡತಿ ಫೋಟೋ ಇಟ್ಕೊಂಡು ಜಪ ಮಾಡ್ತಾ ಇದ್ದೀಯೇನೋ? ಯಾಕೋ ಏನೋ ಗೊತ್ತಿಲ್ಲ, ಅವರು ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಅದರಿಂದ ಪ್ರಯೋಜನವೇನು? ಅವಳು ಬರ್ತಾಳೆ, ನಿನ್ನ ಮಾತಾಡಿಸ್ತಾಳೆ, ದುಡ್ಡು ಕಿತ್ಕೊಂಡು ಹೋಗ್ತಾಳೆ. ಅದಕ್ಕೆ ನಾನು ಶಾಸ್ತ್ರಿಗಳು ನೋಡಕ್ ಹೋಗಿದ್ದೆ. ಯಾವ ಶಾಸ್ತ್ರಿಗಳು? ವೇಗದೂತ ಶಾಸ್ತ್ರಿಗಳು. ಅವ್ರು ಹೇಳಿದ್ಲು, ನಿಮ್ಮ ಮಗನಿಗೆ ಮದುವೆ ಮಾಡಿರೋ ಟೈಮ್ ಚೆನ್ನಾಗಿಲ್ಲ, ನಾನು ಒಳ್ಳೆ ಮುಹೂರ್ತ ಇಟ್ಕೊಡ್ತೀನಿ, ನೀವು ಮತ್ತೆ ಮದುವೆ ಮಾಡಿ ದೋಷ ಪರಿಹಾರ ಆಗಿ ಎಲ್ಲ ಒಳ್ಳೇದಾಗುತ್ತೆ ಅಂತ. ಅಂದ್ರೆ ನಾನು ದೋಷ ಪರಿಹಾರಕ್ಕೋಸ್ಕರ ಜಾಜ್ ಅವ್ರನ್ನ ಮತ್ತೆ ಮದುವೆ ಆಗ್ಬೇಕಾ? ನೀನು ಮತ್ತೆ ಮದುವೆ ಆದರೆ ಒಳ್ಳೆಯದಾಗಿ ಈ ಮನೆಗೊಂದು ಮೊಮ್ಮಗು ಬರುತ್ತೆ. ಜಾಜ್ ಅವ್ರು ಇದಕ್ಕೆ ಒಪ್ಬೇಕಲ್ಲ? ಅವಳು ಒಪ್ಪಬೇಕು, ಅವಳ ಅಜ್ಜಿನೂ ಒಪ್ಪಬೇಕು. ಅಲ್ಲ, ಈ ಮದುವೆಗೆ ಜಾಜ್ ಅವ್ರು ಒಪ್ಲಿಲ್ಲ ಅಂದ್ರೆ? ಬೇರೆ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳು, ಆಗ ಭಯ ಪಟ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಂತ್ಕೋತಾಳೆ. ಶಿವ ಅಂತ ತಾಳಿ ಕಟ್ಟು. ಏನ್ರ ಜಾಜ್ ಅವ್ರನ್ನ ತೋರ್ತೀನಿ ಅಂತ ಹೇಳಿ ನನ್ನ ಹತ್ರನೇ 100 ರೂಪಾಯಿ ಪೀಸ್ತೀರ? ಹೀಗೆ ಕೈ ಹಿಡ್ಕೊಂಡಿರಿ, ನಾನು ಫುಲ್ಲು ಕೂಲ್ ಆಗ್ಬಿಡ್ತೀನಿ. ಅಲ್ಲ ಹಬಿ, ಏನೋ ಪಾಪ ಹುಡುಗರು 200 ರೂಪಾಯಿ ಕೇಳಿದ್ರೆ ನೀವು ಅದಕ್ಕೆ 100 ರೂಪಾಯಿ ಕೊಟ್ಬಿಟ್ಟು ಮೋಸ ಮಾಡ್ಬೋದಾ? ಮನೆಯವ್ರಿಗೆ ಈ ತರ ಮೋಸ ಮಾಡೋದು ಸರಿ ನೋಡಿ. ಮಿಕ್ಕಿರೋ 100 ರೂಪೀಸ್ನ ಕೊಟ್ಬಿಡಿ, ಇಲ್ಲ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಬೀಳುತ್ತೆ. ಏನ್ರೋ ಮೋಸ ಮಾಡಿ 100 ರೂಪಾಯಿ ಪೀಕ್ಸಿದ್ರೆ ಇನ್ನ 100 ರೂಪಾಯಿ ಪೀಕ್ಸ್ತೀರ? ಯಪ್ಪ ಎಂದ್ರು ಕೊಡಲ್ಲ. ರಾಜುರೇ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು, ಬನ್ನಿ ಕೂತ್ಕೊಳ್ಳಿ. ಏನ್ ಹಬಿ? ಇದನ್ನ ನಮ್ಮ ಮಾತುಶ್ರೀ ರಂಗಮ್ಮನವ್ರು ಹೇಳಿದ್ದು. ನಮ್ಮ ಅತ್ತೆಯವರು ನನ್ನ ಬಗ್ಗೆ ಹೇಳಿದ್ರ? ಕಂಟಿನ್ಯೂ. ನಮ್ಮ ಮಾತುಶ್ರೀ ರಂಗಮ್ಮನವರು ವೇಗದೂತ ಶಾಸ್ತ್ರಿಗಳ ಹತ್ರ ಹೋಗಿದ್ರಂತೆ. ನಾವು ಮದುವೆ ಆದಗಳಿಗೆ ಚೆನ್ನಾಗಿಲ್ವಂತೆ, ಹಾಗಾಗಿ ಮತ್ತೆ ಮದುವೆಯಾಗಿ ಚೆನ್ನಾಗಿರ್ತಾರೆ ಅಂತ ಅವ್ರು ಹೇಳಿದ್ರಂತೆ. ಮುಹೂರ್ತ ನಮ್ಮಿಬ್ಬರ ಮದುವೆಗೆ. ಎಗೇನ್ ಮ್ಯಾರೇಜಾ? ಮತ್ತೆ ಮದುವೆ ಮಾಡ್ಕೊಳ್ಳೋದು ಅಷ್ಟೇ ತಾನೇ? ಓಕೆ ಓಕೆ, ಮತ್ತೆ ತಾಳಿ ಕಟ್ಟಿಸ್ಕೊಳ್ಳೋದಿಕ್ಕೆ ಐ ಆಮ್ ರೆಡಿ. ನೀವು ಇಷ್ಟು ಬೇಗ ಒಪ್ಕೋತೀರಂತ ನನಗೆ ಗೊತ್ತೇ ಇರಲಿಲ್ಲ. ಹಾಗಾದ್ರೆ ನಾನು ಮದುವೆಗೆ ಡ್ರೆಸ್ ತಗೊಳ್ಳ? ನೀವೇನು ಯೋಚನೆ ಮಾಡಬೇಡಿ, ನಿಮ್ಗೆ ಕೊಡ್ತೀನಿ. ಓಕೆ ಓಕೆ, ಅದಕ್ಕೇನಂತೆ, ತಗೊಳ್ಳಿ. ಹಬಿ, ಅದು ಬ್ಯೂಟಿ ಪಾರ್ಲರ್ಗೆ ಅಂತ 3000 ರೂಪೀಸ್ ಕೊಟ್ರೆ ನಾನು ಬಿಟ್ಟು ಬಂದ್ಬಿಡ್ತೀನಿ. ಮುಹೂರ್ತ ಮರಿಬೇಡಿ, ನಾವಿಬ್ರು ಮತ್ತೆ ಮದುವೆ ಆದ್ರೆ ಇಬ್ಬರಿಗೂ ಒಳ್ಳೇದಂತೆ. ಎಮ್.ಎಲ್.ಎ ಆಗ್ತೀನಾ? ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತೀನಾ? ಎಲ್ಲದೂ ಆಗತ್ತಂತೆ, ವಂಶನೂ ವೃದ್ಧಿ ಆಗತ್ತಂತೆ, ನಮ್ಮ ಮನೆಗೆ ಪುಟ್ಟ ಪಾಪು ಬರುತ್ತಂತೆ. ಹಾಗಾದ್ರೆ ನೀವು 2000 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕು. ಅಲ್ಲ ಹಬಿ, ಯೂಶುವಲ್ ಆಗಿ ಪಾರ್ಲರ್ಗೆ ಅಂತ ನಾನು 3000 ರೂಪಾಯಿ ತಾನೇ ತಗೊಳ್ಳೋದು. ಈಗ ಮದ್ವೆ ಟೈಮು ಬ್ರೈಡಲ್ ಪ್ಯಾಕೇಜು ಅದು ಇದು ಪರ್ಚೇಸಿಂಗ್ ಅಂತ ಇರುತ್ತಲ್ವಾ, ಅದೇನು ಅಂತ ನೀವು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ನಿಮಗಪ್ಪ ನಂಗೆ ತುಂಬಾ ನಾಚಿಕೆ ಆಗುತ್ತೆ. 2000 ಇದೆ, ನೀವು ಅದು ಇದು ತಗೊಂಡು ಸಾಧ್ಯ ಆದ್ರೆ ನನಗೂ ಇದು ಅದು ತಗೊಂಡು ಬನ್ನಿ. ಬನ್ರ ಕೂತ್ಕೊಳ್ಳಿ. ಕೂತ್ಕೊಳ್ರ, ನೀವು ಕೂತ್ಕೊಳ್ತೀರಾ ಇಲ್ಲ ನಾನೇ ನಿಂತ್ಕೊಳ್ಳ? ಯಾಕ್ರ ಹಾಗೆ ಮುಖ ನೋಡ್ತಿದ್ದೀರಾ?
ತಗೊಳ್ಳಿ 100 ರೂಪಾಯಿ ಇಟ್ಕೊಳ್ಳಿ. ಅಣ್ಣಯ್ಯ ಮದ್ವೆ ಗಂಡಾಗ್ಬಿಟ್ಟಿದ್ಯಾ? ನಾನು ಇವತ್ತು ಮದುವೆ ಆಗ್ತಾ ಇದ್ದೀನಿ. ಯಾರು ಮದ್ವೆ ಆಗ್ತಿದ್ಯಾ? ಹುಡುಗಿ ಯಾರು? ಯಾರು ಸೆಟ್ ಮಾಡಿದ್ದು? ಹೇಳಿದ್ರು ಅಂತ ಮದುವೆ ಆಗ್ತಾ ಇದ್ದೀನಮ್ಮ. ಶಾಸ್ತ್ರಿಗಳನ್ನ ಮದ್ವೆ ಆಗ್ತಿದ್ಯಾ? ಆಡು ಮಾತುಗಳು ಮಾತಾಡೋಣಮ್ಮ. ಅಂತ ಶಾಸ್ತ್ರಿಗಳು ಆಶೀರ್ವಾದ ಮಾಡಿದ್ರೆ ಮಕ್ಕಳಾಗುತ್ತಂತೆ. ಅಂತ ಶಾಸ್ತ್ರಿಗಳು ಮದ್ವೆ ಆಗದೆ ಇರೋರಿಗೆ ಆಶೀರ್ವಾದ ಮಾಡ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸರಿ, ನೀನ್ ಯಾರನ್ನ ಮದ್ವೆ ಆಗ್ತಿದ್ಯಾ ಅಂತ ಹೇಳಲೇ ಇಲ್ಲ. ಅದು ನನ್ನ ಜಾಜಿ ಅವ್ರನ್ನ ಮತ್ತೆ ಮದುವೆ ಆಗ್ತಾ ಇದ್ದೀನಿ. ಹಾಗಾದ್ರೆ ಈ ಮನೆಯಲ್ಲಿ ಮದ್ವೆ ವಾತಾವರಣ ಇರುತ್ತೆ, ನಮ್ಗೆಲ್ಲ ಹೊಸ ಬಟ್ಟೆ ಸಿಗತ್ತೆ ಅಲ್ವಾ ಅಣ್ಣಯ್ಯ? ಸರಿ, ಇದು ಐಡಿಯಾ ಕೊಟ್ಟವ್ರು ಯಾರಣ್ಣಯ್ಯ? ಅಮ್ಮ ರಂಗಮ್ಮ. ನಿನ್ ಮದ್ವೆನ ಮತ್ತೆ ನೋಡ್ಬೇಕು. ಆ ಶಾಸ್ತ್ರಿಗಳನ್ನ ಬೇಗ ಕರ್ಸೋ ಅಣ್ಣಯ್ಯ. ಶಾಸ್ತ್ರಿಗಳನ್ನ ಕಳ್ಸೋದಕ್ಕೂ ಮುಂಚೆ ನಿನ್ ಹೆಂಡತಿ ಎಲ್ಲಿದ್ದಾಳೆ ಅಂತ ಒಂದ್ಸಲ ಚೆಕ್ ಮಾಡ್ಕೊ. ನಾನು ಈಗ ತಾನೇ ರೂಮಿಂದ ಬಂದೆ. ಅಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಇರಬೇಕು. ಅಣ್ಣಯ್ಯ, ನಾನು ಹುಡುಕ್ತೀನಿ, ನೀನು ಹುಡುಕು. ಎಲೆ ಕಂಬಗಳೇ, ನನ್ನ ಜಾಜಿ ಜಂಬಲ್ ದಿನ್ನಿಯವರನ್ನ ಕಂಡಿರ? ನನ್ನ ಹೊಸ ಮದುಮಗಳನ್ನ ಕಂಡಿರ? ಮದುವೆ ಹೆಣ್ಣನ್ನ ಕಂಡಿರ? ಇಲ್ವೇ? ಈ ಶೋಕೇಸುಗಳಿರ? ನನ್ನ ಜಾಜಿ ಅವ್ರನ್ನ ಕಂಡಿರ? ಎಲೆ ಈ ಪದ್ದುಗಳಿರ? ಎಲೆ ಈ ವಿಠಲಗಳಿರ? ನನ್ನ ಹೆಂಡಿರ ಕಂಡಿರ? ಲೇ ಬಿಟ್ಲಾ, 100 ರೂಪಾಯಿ ಗಿರಾಕಿ ಬಂದಿದ್ದಾನೆ, ಅದೇನು ಅಂತ ವಿಚಾರಿಸು. ಇವತ್ತು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರು, ಎಲ್ಲೂ ಕಾಣ್ತಾನೆ ಇಲ್ಲ. ಮುಹೂರ್ತ ಮೀರೋದ್ರು ನನ್ ಗೊತ್ತೇನು? ಪಾಂಡುರಂಗ, ಏನೋ ಅವ್ರ ಗ್ರಹಚಾರ ಒಂದ್ಸಲ ನಿನ್ನ ಮದುವೆ ಆದ್ರು, ಪದೇ ನಿನ್ನ ಮದುವೆ ಆಗಕ್ಕೆ ಅವ್ರಿಗೇನ್ ತಲೆ ಕೆಟ್ಟಿದ್ಯೇನೋ? ಡ್ರೆಸ್ ತಗೊಂಬನ್ನಿ, ನಾನು ರೆಡಿ ಆಗ್ತೀನಿ ಅಂತ ಹೇಳಿದ್ರು. ದುಡ್ಡು ಬೇಕಾಗಿತ್ತು, ಅದಕ್ಕೆ ಹಾಗೆ ಹೇಳಿದ್ರು. ನೀವು ಕೊಟ್ಟಿದ್ದ ದುಡ್ಡಲ್ಲಿ ನಮಗೂ ಮಸಾಲೆ ದೋಸೆಗೆ 300 ರೂಪಾಯಿ ಸಿಕ್ತು. ನೋಡ ಪಾಂಡುರಂಗ, ನಿನ್ನ ಹತ್ರ ದುಡ್ಡು ವಸೂಲಿ ಮಾಡೋದಿಕ್ಕೆ ಇದೆಲ್ಲ ಜಾಜಿ ಅವರ ಟ್ಯಾಕ್ಟಿಕ್ಸು. ನಿನ್ನಂತ ಶತದಡ್ಡನ್ನ ಅವ್ರು ಯಾಮಾರ್ಸೋದೇ ಹೀಗೆ. ಬಾಸಿಂಗ್ ಹಾಕೊಂಡು ನನ್ನ ಮುಂದೆ ಬರಬೇಡ, ನನಗೆ ಕೆಟ್ಟ ಕೋಪ ಬರುತ್ತೆ. ಇನ್ನೊಂದ್ಸಲ ಏನಾದ್ರು ಅದನ್ನ ಹಾಕೊಂಡ್ಬಂದ್ರೆ ಬಾಸಿಂಗಲ್ಲೇ ನಿನಗೆ ಬಾರಿಸ್ಬಿಡ್ತೀನಿ. ಪಾಂಡ್ರಂಗ ಅವ್ರೆ, ನೀವು ಮದ್ವೆಗೆ ಬರಕ್ ಹೇಳಿದ್ರಲ್ಲ, ನಾವು ರೆಡಿಯಾಗಿ ಬಂದ್ಬಿಟ್ಟಿದೀವಿ. ಮನೇಲಿ ಮದ್ವೆ ವಾತಾವರಣನೇ ಕಾಣಿಸ್ತಿಲ್ಲ. ಮದುವೆ ಹೆಣ್ಣೆ ನಾಪತ್ತೆ ಆಗಿದೆ ರೀ. ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ ರೀ ಪಾಂಡ್ರಂಗ ಅವ್ರೆ, ಮದ್ವೆ ಊಟ ಮಾಡ್ಬೇಕು ಅಂತ ನಾವು ಮನೇಲಿ ಏನು ತಿಂದೆ ಬಂದಿದೀವಿ. ಹೋಗ್ತಿದೆ ಗೊತ್ತಾ? ಇಡ್ಲಿ ವಡೆ ತರಿಸ್ಕೊಡಿ. ದಂಡ ಪಿಂಡಗಳ, ನೀವು ಇನ್ನೂ ಇಲ್ಲೇ ಇದ್ಲೆ ನನ್ನ ಇನ್ನೊಂದು ಮುಖಾನ ತೋರಿಸ್ಬೇಕಾಗುತ್ತೆ. ಈ ಮನೆ ಸೊಸೆ ಹೀಗ್ ಮಾಡಬಹುದಾ? ಮಹಿಳಾ ಸಂಘದಲ್ಲಿ ಎಲ್ಲರಿಗೂ ಹೇಳಿ, ಜಾಜಿ ಜಂಬಲ್ ದಿನ್ನಿ ಗಂಡನ್ಗೆ ಕೈ ಕೊಟ್ಟು ಎಲ್ಲೋ ಓಡ್ ಹೋಗಿದ್ದಾಳೆ ಅಂತ. ಪಾಪ ಇವನು ಮದುವೆ ಆಗ್ಬೇಕು ಅಂತ ಕೈಯಲ್ಲಿ ತಾಳಿ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಅಯ್ಯ, ಹಳೆ ಹೆಂಡತಿಗೆ ಹೊಸ ತಾಳಿ ಯಾಕಮ್ಮ? ಮದುವೆ ಆದಾಗ ಮಾಡ್ಸಿದ ತಾಳಿ. ಇದನ್ನ ಅವರು ಸೇಫ್ ಲಾಕರ್ ಅಲ್ಲಿ ಇಟ್ಟಿದ್ರು. ಇದ್ರೆ ಚೆನ್ನಾಗಿರಲ್ಲ ಅಂತ ಕೊಟ್ಟೋಣ ಅಂತ ತಗೊಂಬಂದೆ. ಪತ್ತೆ ಇಲ್ಲ. ಅವ್ರು ಎಲ್ಲಿ ಹೋದ್ರು ಅಂತ ನಿಮ್ಗೇನಾದ್ರು ಗೊತ್ತಾ? ನಿಮ್ಗೆ ಈ ತರ ಪರಿಸ್ಥಿತಿ ಬರ್ಬಾರ್ದಾಗಿತ್ತು ರೀ. ಗಂಡನ್ಗೆ ಈ ರೀತಿ ಮೋಸ ಮಾಡಬಾರ್ದು. ಈಗ ಏನು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಈ ತಾಳಿನ ಯಾರಿಗೆ ಕಟ್ಲಿ? ನೀವೇನು ಯೋಚನೆ ಮಾಡ್ಬೇಡಿ. ನನ್ನ ಮನಸ್ಸಿನಲ್ಲಿ ಜಾಜಿ ಅವ್ರನ್ನ ಬಿಟ್ಟು ಬೇರೆ ಯಾರು ಇಲ್ಲ. ಪಾಂಡುರಂಗ ಅವರೇ, ಇದನ್ನ ಇಲ್ಲಿಗೆ ಬಿಡಬಾರ್ದು. ದೊಡ್ಡ ಇಶ್ಯೂ ಮಾಡ್ಬೇಕು, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಬೇಕು. ಅವ್ರಾಗ ಅವರೇ ಬಂದು ತಾಳಿ ಕಟ್ಸ್ಕೊತಾರೆ. ಹಾಗೆ ಮಾಡಿ. ತೊಟ್ಟಗೆ ನಿಂತಿರುವ ಕರೆಂಟ್ ಕಂಬಗಳೇ, ವಾಲಾಡುತ್ತಿರುವ ಮರಗಳೇ, ಕೊಲ್ಲಾಗಿ ಹೋಗಿರುವ ಕಲ್ಲುಗಳೇ, ನನ್ನ ಜಾಜಿ ಚಂಬಲ್ ದಿನ್ನಿಯವರನ್ನ ಕಂಡಿರ? ನನ್ನ ಹೊಸ ಮದುವೆ ಹೆಣ್ಣನ್ನ ಕಂಡಿರ? ನೀನು ಪಾಂಡುರಂಗ ಅಲ್ವಾ? ಹೌದು. ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಸೀತಾರಾಮು. ಆ ಸೀತಾರಾಮು ಸಿನಿಮಾ ರಿಲೀಸ್ ಆದ ದಿನ ನೀವು ಊಟದವ ಅಲ್ವಾ? ಅಷ್ಟ ಬೇಗ ನನ್ನ ಮರ್ತ್ಬಿಟ್ಟೆ ನೀನು? ಮರ್ಯೋಕೆಲ್ಲಪ್ಪ ಬಿಟ್ಯಾ? ಈಗ ನೆನಪು ಮಾಡ್ದಿಲ್ಲ. ರಸ್ತೆಲಿ ಹುಡುಕ್ತಾ ಇದೆಯಲ್ಲೋ? ನಾನು ಮದುವೆ ಆಗೋ ಹುಡುಗಿನ ಹೋಗ್ತಾ ಇದ್ದೀನಿ. ನಿನ್ನ ಮದುವೆ ಆಗ ಹುಡುಗಿ ಸಿಗ್ತಾಳ? ಅಯ್ಯೋ, ಟ್ರಾಜಿಡಿ ಸೀನಲ್ಲಿ ಕಾಮಿಡಿ ಬೇಕಾ? ಗೊತ್ತು ತಾನೆ ನನ್ನ ಯಾರು ಅಂತ. ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದರೆ ವೀರ ಕೇಸರಿ, ಬಲಗೈ ಎತ್ತಿದರೆ ವೀರ ಮದಕರಿ. ಗೊತ್ತಪ್ಪ, ನಿಮ್ಮ ವಂಶದ ಬಗ್ಗೆ ಬಹಳ ಕೇಳಿದೀನಿ. ಮನೆಯಲ್ಲೊಂದು ಹಳೇ ಕತ್ತಿ ಇರ್ಬೇಕಲ್ಲ? ಹೌದು. ಮುಂದುವರ್ಸು. ನಾನು ಜಾಜಿ ಜಂಬಲ್ ದಿನ್ನಿಯವ್ರನ್ನ ಮದುವೆ ಆಗಿದ್ದೀನಿ. ಆದ್ರೆ ಆಗ ಮದುವೆ ಆದ ಲಗ್ನ ಸುರಿ ಇಲ್ಲ ಅಂತ
ಅದನ್ನ ಸ್ಕ್ರಾಪ್ ಮಾಡಿ ಈಗ ಮತ್ತೆ ಮದುವೆ ಆಗೋಕೆ ಹೊರಟಿದ್ದೀನಿ. ಟೈಮ್ ಫಿಕ್ಸ್ ಮಾಡಿದ್ದೀನಿ, ಆದ್ರೂ ನನ್ನ ಹೆಂಡತಿನೇ ಮಿಸ್ಸಿಂಗು. ಈಗಿನ ಕಾಲದಲ್ಲಿ ಹುಡುಗಿಯರ ಸಂಖ್ಯೆನ ಕಡಿಮೆ ಆಗಿದೆ. ಸ್ವಲ್ಪ ಫ್ರೀ ಬಿಟ್ರೆ ಸಾಕು, ಪಲ್ಸರ್ ಬೈಕಿಂದ ಮಿಸ್ ಆಗ್ಬಿಡ್ತಾರೆ. ಹೆಂಡತಿ ತಾನೆ, ಹೊಸ್ದಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆದ್ರೆ ಮದುವೆ ಹೆಣ್ಣೆ ನಾಪತ್ತೆ. ಪಾಂಡುರಂಗ, ನಿನ್ ವಿಷಯ ಕೇಳ್ತಾ ಇದ್ರೆ ನನ್ಗೆ ಹೊಟ್ಟೆ ಹುರಿತಾ ಇದೆ ಕಣೋ. ಅಂತ ಗಂಡನ್ಗೆ ಯಮ್ಮ ಕೈ ಕೊಟ್ಟು ಹೋಗಿದ್ದಾಳೆ ಅಂದ್ರೆ ಈ ವಿಷಯನ ಇಲ್ಲಿಗೆ ಬಿಡಬಾರ್ದು. ಹೌದು, ಹೀಗೆ ಬಿಟ್ರೆ ಏನಾಗುತ್ತೆ? ನಾಳೆ ನನ್ಗೂ ಇದೇ ತರ ಆಗ್ಬೋದು. ಈಗಿನ ಕಾಲದಲ್ಲಿ ಒಬ್ಬರನ್ನ ನೋಡಿ ಇನ್ನೊಬ್ರು ಕಲಿತಾರೆ. ಇಂಥವ್ರಿಗೆಲ್ಲ ಪಾಠ ಕಲಿಸ್ಬೇಕು. ಪೇಪರ್ ಅಲ್ಲಿ ಹಾಕ್ಸೋ, ಪೊಲೀಸ್ ಕಂಪ್ಲೇಂಟ್ ಕೊಡು. ಈ ಪೇಪರ್ ಅಲ್ಲಿ ಹಾಕೋದ್ರಿಂದ ಏನು ತೊಂದರೆ ಆಗಲ್ಲ ತಾನೆ? ಪ್ರಾಬ್ಲಮ್ಗಿಂತ ಅನುಕೂಲನೇ ಜಾಸ್ತಿ ಕಣೋ. ಪೇಪರ್ ನಲ್ಲಿ ಹಾಕ್ಸೋದ್ರಿಂದ ಆನೆ ಬಲ ಬರುತ್ತೆ. ಅಂದ್ರೆ ಗಂಡನೇ ಹೆಂಡತಿಗೆ ನೋಟಿಸ್ ಕೊಡೋದಾ? ಇದು ಪಬ್ಲಿಕ್ ನೋಟಿಸು. ನಾವೇನ್ ಕಳ್ಕೊಂಡಿದೀವಿ ಅಂತ 4 ಜನಕ್ಕೆ ಗೊತ್ತಾದ್ರೆ ತಾನೆ ಹುಡ್ಕೋದಕ್ಕೆ ಈಸಿ ಆಗೋದು. ಸತ್ತೋಗಿದ್ದೀನ, ನೀನೋಗ್ ನ್ಯಾಯ ಸಿಗೋವರೆಗೂ ನಾನು ನಿನ್ ಜೊತೆನೆ ಇರ್ತೀನಿ. ಆದ್ರೆ ನನ್ನ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಏನಪ್ಪ ನೀವಿಲ್ಲಿ ಆರಾಮಾಗಿ ಮಾತಾಡ್ಕೊಂಡಿದ್ದೀರಾ? ಪೇಪರ್ ಅಲ್ಲಿ ಏನ್ ಬಂದಿದೆ ಗೊತ್ತಾ? ರಾಜ್ಯಕ್ಕೆ ಭಾಷಣದ ಬಗ್ಗೆ ಬಂದಿದ್ದೇನಮ್ಮ. ಅಣ್ಣಯ್ಯ ಜಾಹೀರಾತು ಹಾಕ್ಸಿದಾನೆ. ಏನಂತ? ನಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಕಳ್ದೋಗಿದ್ದಾಳೆ, ಹುಡುಕೊಡಿ ಅಂತ ಫೋಟೋ ಹಾಕ್ಸಿದಾನೆ. ಜಾಜಕ್ಕೆ ಫೋಟೋ ನೋಡಿ. ಪದ್ದು, ಮಹಿಳಾ ಸಂಘದವರು ಈ ವಿಷಯನ ನೋಡಿದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗತ್ತಲ್ವೇನೋ? ಮಹಿಳಾ ಸಂಘದವ್ರು ಹಾಳಾಗೋಗ್ಲು. ಆ ಕಾಮೇಶ್ವರಿಗೆ ಏನಾದ್ರು ಈ ವಿಷಯ ಗೊತ್ತಾಗೋದ್ರೆ ನಮ್ಮನೆ ಮುಂದೆ ಪಟಾಕಿ ಹೊಡೆದು ನಾಯಂದಿ ಡಾನ್ಸ್ ಮಾಡ್ಬಿಡ್ತಾಳೆ. ಯಾಕೆ ಈ ತರ ಆಡ್ಕೊಡಕ್ ಹೋದ್ರು ಅಂತ ಕಾಣೆಯಾಗಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಯಾರು ಕಾರಲ್ಲಿ ತುಂಬಿಸ್ಕೊಂಡ್ಬಂದು ಮನೆವರೆಗೂ ಬಿಟ್ಟು ಹೋಗ್ತಾರೆ. ಇಲ್ಲಾಂದ್ರೆ ಯಾರು ದಿಕ್ಕು ದೆಸೆ ಇಲ್ಲ ಅಂತ ಅವ್ರ ಜೊತೆ ಕರ್ಕೊಂಡು ಹೋಗ್ಬಿಡ್ತಾರೆ. ಏನಾಯ್ತಪ್ಪ? ಅಯ್ಯೋ, ಸಿಕ್ಕಾಪಟ್ಟೆ ತಲೆನೋಗ್ತದೆ ಕಣಮ್ಮ. ಕಾಪಿ ಕಾಯಿಸ್ಕೊಂಡ್ ಹೋಗಮ್ಮ. ಸರಿ, ಮತ್ತೆ ಜಾತಿಗೆ ಫೋನ್ ಮಾಡು. ಹಲೋ ಜಾಜಿ ಅವರೇ, ನೀವು ಆ ಸಂಘ ಈ ಸಂಘ ಅಂತ ಬೀದಿ ಬೀದಿ ತಿರ್ಕೊಂಡಿರಿ. ಇಲ್ಲಿ ಏನಾಗಿದೆ ನಿಮಗೆ ಗೊತ್ತಾ? ಏನಾಗಿದೆ? ಜಾಜಿ ಅವರೇ, ಪಾಂಡುರಂಗ ಇವತ್ತು ಸಂಜೆ ಪೇಪರ್ನಲ್ಲಿ ನಿಮ್ಮ ಫೋಟೋನ ಹಾಕಿಸ್ಬಿಟ್ಟು ಕಾಣೆಯಾಗಿದ್ದಾರೆ ಅಂತ ಒಂದು ಪ್ರಕಟಣೆ ಕೊಟ್ಟಿದ್ದಾನೆ. ನೀವೇನಾದ್ರೂ ಯಾರ ಕೈಗಾದ್ರೂ ಸಿಕ್ಕಾಕೊಂಡ್ರೆ ಸೀದಾ ಎತ್ತಾಕೊಂಡ್ಬಂದು ಮನೆಗೆ ಬಿಟ್ಟು ಹೋಗ್ಬಿಡ್ತಾರೆ. ಮೈ ಗಾಡ್, ಪದ್ದು ಬಿಟ್ಲಾ? ಒಂದ್ ಕೆಲ್ಸ ಮಾಡ್ರು, ಹೇಗಾದ್ರೂ ಮಾಡಿ ಹಬಿನ ಮನೇಲೆ ಕಟ್ ಹಾಕಿ ಅವ್ರಿಗೆ ಕಾವಲಾಗಿರಿ. ಆದಷ್ಟು ಬೇಗ ನಾನು ಬರ್ತೀನಿ. ಓಕೆ ಓಕೆ ಜಾಜಿ ಅವರೇ, ಬಾಯ್. ಪಾಂಡುರಂಗ, ನಾವು ಪೇಪರ್ ಅಲ್ಲಿ ಹಾಕ್ಸಿದ್ಮೇಲೆ ಎಲ್ರಿಗೂ ಇದಾಗ್ಬಿಟ್ಟಿರುತ್ತೋ. ಇದು ಅಂದ್ರೆ ಟೆನ್ಷನ್. ಅದ್ರಲ್ಲೂ ನಮ್ಮ ಮನೆ ದಂಡ ಪಿಂಡಗಳಂತೂ ವಿಲ 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 ಅಂತ ದಾಟ್ತಿದ್ದಾರೆ. ಆರಾಮಾಗಿದ್ದಾರೆ. ಇನ್ನೆಂತ ಗಟ್ಟಿ ಪಿಂಡ ಇರ್ಬೇಕು ಅದು. ಆರಾಮಾಗಿದ್ದಾರೆ. ನಾನ್ ಮಾಡೋ ಇಂಥ ನಾಟಕಗಳಲ್ಲಿ ಅವ್ರದ್ದೇ ಪ್ರಮುಖ ಪಾತ್ರ. ಹಾಗಾದ್ರೆ ನೀನ್ ಕಳೆದೋಗಿರೋ ಹೆಂಡತಿ ಸಿಕ್ತಲ್ ಬಿಡ. ಯಾರಾದ್ರೂ ಹಾರ್ಸ್ಕೊಂಡು ಹೋಗಿದ್ರೆ ಕಳಿತು ಅಂತ ಯಾರ ಬಾಯಿಗಾದ್ರೂ ಪಿಂಡ ಹಾಕಿ ನೀನ್ ಪಾಯಸ ಕುಡಿಯೋ. ಅದು ಮಾತ್ರ ಸಾಧ್ಯ ಇಲ್ಲ. ನನ್ನ ಜಾಜಿಯವರ ಸಂಬಂಧ 7 ಜನ್ಮದ್ದು. ಬ್ರಹ್ಮನೇ ಸಿಂಹಾಸನದಿಂದ ಇಳಿದು ಬಂದು ಹಾಕಿದ ಬ್ರಹ್ಮ ಗಂಟು. ಅಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಕಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಇದೆಲ್ಲ ಬೇಕಾಗಿತ್ತ? ನಾವು ಪೊಲೀಸವ್ರ ಹತ್ರ ಹೋಗಕ್ ಮುಂಚೆ ಪೇಪರ್ ಅಲ್ಲಿ ಹಾಕ್ಸಿದ್ವಿ. ಯಾಕೆ ಹೇಳು? ನನಗೆ ಮೂಡಿಲ್ಲ ಅಣ್ಣ, ಎಲ್ಲ ನೀನೇ ಹೇಳ್ಬಿಡು. ಒಂದ್ಸಲ ನಮ್ಮ ತಮ್ಮ ಮಿಸ್ ಆಗ್ಬಿಟ್ಟಿದ್ದ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಆದ್ರೆ ಹುಡ್ಕೋದಕ್ಕೆ ತುಂಬಾ ಸೋಮಾರಿತನ ತೋರಿಸ್ಬಿಟ್ರು. ನಿನ್ ತಮ್ಮನ ವಿಷಯದಲ್ಲಿ ಅವ್ರು ಕೇರೆ ಮಾಡಿಲ್ವಾ? ಇಲ್ಲ ಅಂತೀನಿ. ವಿಚಾರಿಸೋಣ ಅಂತ ಸ್ಟೇಷನ್ಗೆ ಹೋದ್ರೆ ಇವತ್ತ ನಾಳೆನೆ ಸಿಗ್ತಾರೆ ಅಂತ ಉಡಾಫೆ ಮಾತಾಡ್ತಾರೆ. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಕೊಟ್ಟಿದ್ನಪ್ಪ. ಅದಕ್ಕೆ ಅವ್ರೇನಂದ್ರು ಗೊತ್ತಾ? ಮೊದ್ಲೇ ಹೇಳಿ ಕೇಳಿ ಪಡ್ಡೆ ಹುಡುಗರು ಗುಂಪು ಕಟ್ಕೊಂಡು ಯಾವ್ದಾನ ಟೂರ್ಗೆ ಹೋಗಿರ್ತಾರೆ, ಇಲ್ಲ ಯಾವ್ದಾನ ಹುಡುಗಿನ ಪಟಾಯಿಸ್ಕೊಳ್ಳೋ ಅವ್ಳ ಹಿಂದೆ ಹೋಗಿರ್ತಾರೆ. ಹುಡುಗರ ಬಗ್ಗೆ ಯಾಕ್ರಿ ಅಷ್ಟೊಂದು ತಲೆ ಕೆಡ್ಸ್ಕೊತೀರಾ? ಇವತ್ತಿದ್ದು ನಾಳೆ ಬರ್ತಾರೆ ಅಂತ ನನ್ನೇ ಬೈದ್ ಕಳಿಸ್ಬಿಡೋದ? ಆಮೇಲೆ ಕಡೆಗೂ ನಮ್ಮ ತಮ್ಮ ಬರ್ಲೇ ಅಲ್ಲಪ್ಪ. ಪೇಪರ್ನಲ್ಲಿ ಟಿವಿನಲ್ಲಿ ಆ್ಯಡ್ ಹಾಕ್ಸಿದ್ಮೇಲೆ ಅವ್ನೆಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಅವ್ನೆಲ್ಲಿದ್ದಾನೆ ಅಂತ ಗೊತ್ತಾದ್ಮೇಲೂ ಪೊಲೀಸರು ಅವನ್ನ ಕರ್ಕೊಂಬರೋದಕ್ಕೆ ಎಷ್ಟೊಂದು ದಿನ ತಗೊಂಡ್ಬಿಟ್ರು. ಆಮೇಲೆ ಗೊತ್ತಾಯ್ತು ದುಡ್ಡುಗೋಸ್ಕರ ಅವ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಮಿಸ್ಟೇಕನ್ ಐಡೆಂಟಿಟಿ. ಹಾಗಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವಾ? ಅವರೇ ಬಂದ್ಬಿಟ್ರಲ್ಲೋ. ಪೊಲೀಸ್ನವರು ನಾವು ನಿಮ್ಮನ್ನ ತಡಿಬೇಕು. ನೀವು ನೋಡಿದ್ರೆ ನಮ್ಮನ್ನೇ ತಡಿತಾ ಇದೀರಲ್ರಿ. ಸರ್, ಪೇಪರ್ ಅಲ್ಲಿ ಬಂದಿರೋ ವಿಷಯ ನೋಡಿ ಸರ್, ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ ಸರ್. ಏನೋ ನಿಮ್ಮ ಹೆಂಡತಿ ಜಾಜಿ ಜಂಬಲ್ ದಿನ್ನಿಯವರು ಮಿಸ್ಸಿಂಗ? ಅಲ್ಲ ರೀ, ಮೊದಲು ಬಂದು ನನ್ನ ಹತ್ರ ಕಂಪ್ಲೇಂಟ್ ಕೊಟ್ಮೇಲೆ ತಾನೆ ಪೇಪರ್ ಅಲ್ಲಿ ಆಡ್ ಕೊಡ್ಬೇಕು. ಅದು ಆಗಲ್ಲ ಸರ್.
ಕೆಲಸ ಬೇಗ ಆಗ್ಲಿ ಅಂತ ಜಾಹೀರಾತು ಕೊಟ್ವಿ. ಈಗ ನಿಮ್ಗೆ ಹೇಳ್ತಾ ಇದೀವಿ. ಸಾರ್ ಮನೆಯಲ್ಲಿ ಫೈಟಿಂಗ್ ಆಗಿರ್ಬೋದು, ಸ್ವಲ್ಪ ವಿಚಾರಿಸಿ. ಗಂಡ ಹೆಂಡತಿ ಮಧ್ಯೆ ಏನಾದ್ರು ಜಗಳ ಆಗಿತ್ತೇನ್ರಿ? ನನ್ನ ವಿಷಯ ಕೇಳಿದ್ರೆ ನೀವು ಆಶ್ಚರ್ಯದಿಂದ ಎಗ್ರಿ ಸೊತ್ತೋಗ್ತೀರಾ. ನನ್ನ ಹೆಂಡತಿನ ಹುಡ್ಕೊಡಿ ಸರ್. ನಾನಿನ್ನು ಟಿವಿ ಅವ್ರ ಹತ್ರ ಹೋಗಿಲ್ಲ. ಅವರು ಟಿವಿ ಮೀಡಿಯಾ ಅಂತ ಹೋದ್ರೆ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಸರ್. ಬೇಗ ಕಂಪ್ಲೇಂಟ್ ತಾಳಿ ಸರ್. ಆಯ್ತು, ಯಾವುದಕ್ಕೂ ಈ ಪೇಪರ್ ನನ್ನ ಹತ್ರನೇ ಇರ್ಲಿ. ನೀವು ಒಂದು ಕಂಪ್ಲೇಂಟ್ ಬರ್ಕೊಡ್ರೆ. ಸರ್ ಆದಷ್ಟು ಬೇಗ ನನ್ನ ಹೆಂಡತಿನ ಹುಡ್ಕೊಡಿ ಸರ್. ತಾಳಿ ಕೊಟ್ಟೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ. ಈಗ ಹಬಿ ಎಲ್ರು ಇದಾರೆ. ನಾವು ಫೋನ್ ಮಾಡ್ತಾನೆ ಇದೀವಿ, ಆದ್ರೆ ಪಾಂಡುರಂಗ ಪಟ್ಟಿಂಗ ಫೋನೇ ಎತ್ತಾ ಇಲ್ಲ. ನಾನು ಆಗ್ಲಿಂದ 2-3 ಸಲ ಟ್ರೈ ಮಾಡಿದ್ದೆ, ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಜಡ್ಜತ್ಗೆ ನನಗನ್ಸುತ್ತೆ ನೀವು ಮದುವೆ ಆಗೋದು ಒಳ್ಳೇದು ಅಂತ. ಅದಾಗ್ಬಾರ್ದು ಅಂತ ನಾನು ಇಷ್ಟೆಲ್ಲ ಕಷ್ಟಪಡ್ತಿದ್ದೆ, ನೀನ್ ಅದಕ್ಕೆ ಕುಮ್ಮಕ್ ಕೊಡ್ತಿದ್ಯಾ? ಇದೇ ಕಡೆ ಇನ್ನೊಂದ್ಸಲ ಹೀಗ್ ಮಾತಾಡಿದ್ರೆ ಮಕ್ ಹೊಡಿಬೇಕಾಗತ್ತೆ. ಹುಡುಗಿ, ಪಾಂಡುರಂಗನ್ ಯಾಕೆ ಕೈ ಕೊಟ್ಟೆ? ಮದ್ವೆ ಆಗಿರೋರ್ನೇ ಮತ್ತೆ ಯಾಕ್ರಿ ಮದ್ವೆ ಆಗ್ಬೇಕು? ಏನ್ ಸುಳ್ಳು ಹೇಳ್ತಾ ಇದ್ಯಾ? ನೀನ್ ಮಿಸ್ಸಿಂಗ್ ಅಂತ ಪೇಪರ್ ನಲ್ಲಿ ಫೋಟೋ ಬಂದಿದೆ, ಪೊಲೀಸ್ ಕಂಪ್ಲೇಂಟ್ ಆಗಿದೆ. ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇದು ನನ್ನ ಪರ್ಸನಲ್ ವಿಷಯ. ಇದ್ರಲ್ಲಿ ಏನಾದ್ರು ನೀವ್ ತಲೆ ಹಾಕೋದಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಮೈಂಡೆಡ್. ನಿನ್ನ ಕರ್ಕೊಂಡೋಗಿ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಒಂದಿಷ್ಟು ಬಹುಮಾನ ಅಂತ ಬರುತ್ತೆ. ನಡಿ ಹೋಗೋಣ. ಹಲೋ ಮಿಸ್ಟರ್, ನಾವ್ ಇರ್ಬೇಕಾದ್ರೆ ನಮ್ಮ ಎದುರುಗಡೆ ಅವ್ರನ್ನ ಎಳ್ಕೊಂಡು ಹೋಗ್ತೀನಿ ಕೇಳಿದ್ರೆ ಅದೆಷ್ಟು ಧೈರ್ಯ ನಿಮ್ಗೆ? ದೊಡ್ಡ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ಲ. ದೊಡ್ಡ ತಾನೇ ಇಲ್ಲೇ ಇದೆ. ನಿಮಗ್ ಬೇಕಾದ ತಪ್ಪಿಸ್ಕೊಂಡು ಹೋಗೋದ್ರಿಗೆ ಆ ಕಡೆ ಹೋದ್ರು. ಕೊಟ್ರಲ್ಲಪ್ಪ ಕೈನಾ. ಎಲ್ಲಿ ಅಂತ ಹುಡ್ಕೋದು ಇವ್ರನ್ನ? ಸರ್, ನಾವು ಗಂಡನ ಹುಡ್ಕದ ಹೆಂಡತಿನ ಹುಡ್ಕದ? ಜುಟ್ಟು ಹಿಡಿದ್ರೆ ಜನವರ ತಾನಾಗೆ ಸಿಗುತ್ತೆ ಸರ್. ಮರದ ಮೇಲೆ ಕೋತಿ. ಯಾವ ಕೋತಿನ? ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಸರ್, ಅದೇ ಕೋತಿನ. ಏ ಪಾಂಡುರಂಗ, ಅಲ್ಲ್ಯಾಕಪ್ಪ ಕುಂತ್ಕೊಂಡಿದ್ಯಾ? ಕಗಡ, ನನ್ನ ಹೆಂಡತಿ ಮಿಸ್ ಆಗಿದ್ದಾರೆ ಅಂತ ಪೇಪರಲ್ಲಿ ಹಾಕ್ಸಿದ್ದಾಯ್ತು, ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದಾಯ್ತು. ಆದ್ರೂ ನೀವು ನನ್ನ ಹೆಂಡತಿನ ಹುಡ್ಕೊಡ್ಲಿಲ್ಲ. ಹಾಗಾಗಿ ನನ್ನ ಸಾವಿಗೆ ನೀವೇ ಕಾರಣ ಅಂತ ಚೀಟಿಯಲ್ಲಿ ಬರೆದು ಜೇಬಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಬಿದ್ದು ಸತ್ತೋಗ್ತೀನಿ. ಪಾಂಡುರಂಗ, ಹಾಗೆಲ್ಲ ಮಾಡ್ಬೇಡಯ್ಯ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನನ್ನ ಕೆಲಸ ಹೋಗ್ಬಿಡುತ್ತಪ್ಪ. ಅವ್ನ ಆತ್ಮಹತ್ಯೆ ಮಾಡ್ಕೊತಿದ್ರೆ ಎದುರ್ಸಲ್ಲ ಸರ್. ಮಾಡ್ಕೊಳ್ಳಿ ಬಿಡಿ ಸರ್, ಅವ್ನಿಗೆ ಅನುಭವ ಇದೆಯಾ? ಅದಕ್ಕೆಲ್ಲ ಅನುಭವ ಇರಲ್ವಾ? ಪ್ರಾಣ ಇರೋದು ಒಂದೇ, ಅದು ಹೋಗೋದು ಒಂದೇ ಸಲ ಸರ್. ಯಾರು ಸತ್ರು ನಮ್ಗೆ ಸರ್ ಪ್ರಾಬ್ಲಮ್ಮು. ಯಾರ್ಗ್ ಬೇಕು ಸರ್ ಈ ಹಣಕಾಯ ಕೆಲಸ? ಅವ್ನಿಗೆ ಏನಾದ್ರು ಬರೀ ನಾವು ಬದುಕ್ಸ್ಬೇಕು ಸರ್. ಅವನು ಹೇಗೆ ಕೆಳಗಡೆ ಇಳಿಸೋದು? ನನಗೆ ಬೇರೆ ಮರ ಹತ್ತಕ್ ಬರಲ್ವೇ? ನಿನಗೆ ಮರ ಹತ್ತಕ್ ಬರ್ತಾನೆ ಸರ್. ನಮ್ಮ ಸಾಹೇಬರು ಕಲಿದರ ವಿದ್ಯಾ ನಾನು ಯಾವತ್ತೂ ಕಲಿಯಲ್ಲ ಸರ್. ಅದು ನಿಮಗೆ ಅವಮಾನ ಮಾಡ್ದಂಗೆ. ಅವನೇನಾದ್ರೂ ಕೆಳಗಡೆ ಬಿದ್ದು ನಿಗತ್ಕೊಂಡ್ಬಿಟ್ರೆ ಟಿವಿನಲ್ಲಿ ನಮ್ಮ ಮುಖ ಬರ್ತದೋ? ಅಷ್ಟೇ ಅಲ್ಲ ಸರ್, ಸ್ಟೇಷನ್ ಮುಂದೆ ಜನಗಳು ಜಮಾಯಿಸಿ ನಿಮ್ಮ ಪ್ರತಿಕೃತಿಗೆ ಬೆಂಕಿ ಹಚ್ಚಿಬಿಡ್ತಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಪಾಂಡುರಂಗ ಗಂಡುಗಲಿಯವರು ಮಿಸ್ಸಿಂಗು ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವ್ರು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಮಿಸ್ಸಿಂಗು, ಅದಕ್ಕೆ ಅವರು ಈ ಕಡೆ ಮಿಸ್ಸಿಂಗು. ಆದ್ರೆ ಪಾಂಡುರಂಗ ಅವರು ಎಲ್ಲೂ ಹೋಗಿಲ್ಲ, ಇಲ್ಲೇ ಮರದ ಮೇಲೆ ಕೂತಿದ್ದಾರೆ. ಈ ವಿಷಯ ಗೊತ್ತಿದ್ರು ಕೂಡ ಪೊಲೀಸರು ಏನೂ ಮಾಡಕ್ಕಾಗದೆ ನಿಷ್ಕ್ರಿಯರಾಗಿ ನಿಂತಿದ್ದಾರೆ. ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿರೋವಾಗ ನಾವು ತನಗೆ ಏನ್ ಮಾಡೋದಕ್ಕೆ ಸಾಧ್ಯ? ಆತ್ಮಹತ್ಯೆಗೆ ಶಿಕ್ಷೆ ಇದೆ, ಅರೆಸ್ಟ್ ಆಗ್ತೀಯ ಅಂತ ಹೆದರ್ಸಿ. ಅಪ್ಪ ಪಾಂಡುರಂಗ, ನೀನ್ ಆತ್ಮಹತ್ಯೆ ಮಾಡ್ಕೊಂಡು ಬದುಕಿರೋ ನಮಗೆಲ್ಲ ಯಾಕಯ್ಯ ತೊಂದರೆ ಕೊಡ್ತೀಯ? ಪಾಂಡುರಂಗ ಅವರೇ, ನೀವ್ ಎಷ್ಟೊತ್ತಿಗೆ ಮರದ ಮೇಲಿಂದ ಧುಮುಕ್ಬೇಕು ಅಥವಾ ಸಾಯ್ಬೇಕು ಅಂತ ಅನ್ಕೊಂಡಿದೀರಾ? ನೀವು ಸರಿಯಾದ ಟೈಮ್ ಹೇಳಿದ್ರೆ ನಾವು ಕರೆಕ್ಟ್ ಆಗಿರೋ ಆಂಗಲ್ ಅಲ್ಲಿ ನಿಂತ್ಕೊಂಡು ಕರೆಕ್ಟ್ ಫೋಕಸ್ ಮಾಡಿ ನೀವು ಸಾಯೋದನ್ನ ಲೈವ್ ಟೆಲಿಕಾಸ್ಟ್ ಮಾಡ್ತೀವಿ. ಏನ್ರಿ, ನಾನು ಸಾಯೋದನ್ನ ನೀವು ಲೈವ್ ಟೆಲಿಕಾಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಲೈವ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಕೇಸು ನಮಗ್ ಸಿಗೋದು ತುಂಬಾನೇ ಅಪರೂಪ. ಅದ್ರಲ್ಲೂ ನೀವು ಪೊಲೀಸರ ಸಮ್ಮುಖದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿರೋದು ಕಾಂಟ್ರವರ್ಸಿಗೆ ನಮಗ್ ಒಳ್ಳೆ ಸಬ್ಜೆಕ್ಟ್ ಸಿಕ್ಕಾಗ್ತಿದೆ. ಅದಕ್ಕೆ ನೀವ್ ಎಷ್ಟೊತ್ತಿಗೆ ಧುಮುಕ್ತೀರಾ ಅನ್ನೋದನ್ನ ಹೇಳಿದ್ರೆ ನಮ್ ಕ್ಯಾಮ್ರಾಮನ್ ಸರಿಯಾದ ಟೈಮ್ಗೆ ಕ್ಯಾಮ್ರಾನ ಹೆಗಲ್ ಮೇಲೆ ಏರಿಸ್ಕೋತಾರಪ್ಪ. ನಾನು ಯಾವಾಗ ಸಾಯ್ತಾ ಇದ್ದೀನಿ ಅದಕ್ಕೆ ಕಾರಣ ಏನು ಅಂತ ಈ ಚೀಟಿಯಲ್ಲಿ ಬರ್ದಿಟ್ಟಿದ್ದೀನಿ, ನೀವೇ ಓದ್ಕೊಳ್ಳಿ.
ಅವನು ಕಾಣಿಸ್ತಾನೆ ಇಲ್ವಲ್ಲೋ ಸರ್ ನೀವು 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ ಬಂದ್ರೆ ಎಲ್ಲಿ ಸರ್ ಸಿಗ್ತಾನ ಅವನು ನೀವು ಜೋರಾಗಿ ಓಡ್ಬೋದಾಗಿತ್ತಾನೆ ನಾನೇನೋ ಓಡ್ತಾ ಇದ್ದೆ ಸರ್ ನೀವು ಮಿಸ್ ಆಗ್ಬಿಡ್ತೀರಾ ಅಂತ ನಾನು ನಿಮ್ಮ ಜೊತೆಲೇ ಇದ್ದೆ ಸರ್ ನನ್ನ ಮೇಲೆ ಇದ್ರಲ್ಲಿ ಸತ್ಬಿಟ್ರೆ ನನ್ನ ತಲೆ ಬರ್ತದಲ್ಲೋ ಕರೆಕ್ಟ್ ಸರ್ ಹಾಗೇನಾದ್ರು ಆದ್ರೆ ಪೋಸ್ಟ್ ಮಾರ್ಟಮ್ ಆಗೋದು ಅವಂದಲ್ಲ ಸರ್ ನಿಮ್ದು ಸಾಕು ನಿಂತ್ಕೊಳ ರಂಗಮ್ಮನವ್ರೆ ನೀವು ಪಾಂಡುರಂಗ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಇದಕ್ಕೆಲ್ಲ ಏನ್ ಕಾರಣ ಇದ್ಯಾಕೆ ಈ ಲೆವೆಲ್ಗೆ ಹೋಯ್ತು ನನ್ನ ಮಗನಿಗೆ ಆ ಜಾತಿ ಜಂಬಲ್ದಿಂದಿನ ಮದುವೆ ಮಾಡಿದ್ದೆ ದೊಡ್ಡ ತಪ್ಪಾಗೋಯ್ತಮ್ಮ ಅವಳು ಇವತ್ತಿನವರೆಗೂ ತನ್ನ ಗಂಡನ ಜೊತೆ ಸಂಸಾರ ಮಾಡೋದಿಲ್ಲಿ ನೆಟ್ಟಿಗೆ ಒಂದು ಮಾತು ಆಡ್ಸೋದಿಲ್ಲ ಚೆನ್ನಾಗಿ ಹೇಳ್ದೆ ಅಮ್ಮ ತಾನೇ ಮಾಡ್ದೆ ಪಾಪು ಎಲ್ಲಿಂದ ಬಲ್ತವೆ ಸಾರಿ ಈಗ ರಿಸೆಪ್ಷನ್ ಆದ್ಮೇಲೆ ಮದ್ವೆ ಮಾಡ್ತಾರಲ್ಲ ಆ ರೀತಿ ನೀವು ಪ್ರಸ್ತ ಆದ್ಮೇಲೆ ಮದ್ವೆ ಮಾಡ್ಬೇಕಿತ್ತು ರಾಮ ಕೇಳಲಾಲೆ ಪ್ರಪಂಚದಲ್ಲಿ ಈ ಥರನೂ ನಡೆಯುತ್ತೆ ನನ್ನ ಸೊಸೆ ನಮ್ಮ ಮನೆಗೆ ಬಂದಾಗಿಂದ ಒಂದಲ್ಲ ಎರಡಲ್ಲ ನೂರಾರು ತೊಂದರೆಗಳಾಗ್ತಾ ಇದೆ ನನ್ನ ಸೊಸೆ ನನ್ನ ಮಗನ್ನ ಕೆಟ್ಟ ಹಳಿಗೆಯಲ್ಲಿ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತು ಎಲ್ಲೂ ಮದುವೆ ಮಾಡೋಣ ಅಂದ್ರೆ ಕೈಗೆ ಸಿಗೋಲ್ಲ ಅಂತಾಳೆ ಹಿಡಂಬಿ ಜಜ್ಜತ್ ಕೆಲ್ ನೋಡಿ ಟಿವಿ 10 ಅವರು ನಮ್ಮ ಮತ್ತೆ ಅವ್ರಾಗ್ಲೇ ಕಂತೆ ಪ್ರಾಣ ತೆಗೆದಂಗಿದೆ ನೋಡಿ ನೀವು ಬಾವನ್ ಜೊತೆ ಕಾಂಪ್ರಮೈಸ್ ಆಗಿಲ್ಲ ಅಂತಂದ್ರೆ ಟಿವಿ 10 ಅವರು ಇದೇ ವಿಷಯ 24 ಗಂಟೆ ಹಾಕೊಂಡು ಉಜ್ಜು ಬಿಡ್ತಾರೆ ಟಿವಿ 10 ಅವ್ರಿಗೆ ಜಾಜಿ ಜಂಬಲ್ದಿನಿ ಮಾಡುವ ನಮಸ್ಕಾರ ನೋಡಿ ದೇರ್ ಇಸ್ ಸಮ್ ಕನ್ಫ್ಯೂಷನ್ ನಾನ್ ನನ್ನ ಹಬಿ ಜೊತೆ ರೀಮ್ಯಾರೇಜ್ ಆಗೋದಕ್ಕೆ ರೆಡಿ ಆಗಿದ್ದೀನಿ ನೀನ್ ಹೇಳ್ತಾ ಇರೋದು ನಿಜನಾ ನಿಜವಾಗ್ಲೂ ಅತ್ತೆ ಶಾಸ್ತ್ರಿಗಳು ಹೇಳಿದ್ದಾರೆ ಒಳ್ಳೆ ಲಗ್ನದಲ್ಲಿ ಮದ್ವೆ ಮಾಡಿಸ್ತೀನಿ ಅಂತ KRS ಡ್ಯಾಮು ಸಂಪೂರ್ಣವಾಗಿ ಡ್ರೈ ಆದಾಗ ಅಲ್ಲಿ ಹಳೆ ದೇವಸ್ಥಾನದ ಅವಶೇಷಗಳು ಕಾಣಿಸುತ್ತೆ ಅಲ್ಲಿ ಒಂದು ಚಿಕ್ಕ ಮಂಟಪ ಇದೆ ಈಗ ದೇವಸ್ಥಾನನ ಬೇರೆ ಕಡೆ ಶಿಫ್ಟ್ ಮಾಡಿರ್ಬೇಕಲ್ಲ ಅದೇನಂತೆ ದೇವ್ರು ಮೊದ್ಲಿದ್ದ ಜಾಗ ತಾನೇ ಅದು ಆ ಜಾಗದಲ್ಲೇ ನಾವು ಮದ್ವೆ ಆಗ್ಬೇಕು ಅದಕ್ಕೆ KRS ಡ್ಯಾಮ್ ಯಾವಾಗ ಸಂಪೂರ್ಣವಾಗಿ ಡ್ರೈ ಆಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ ಅಲ್ಲಿರೋ ನೀರ್ ಖಾಲಿ ಆಗ್ಬೋದು ಅನ್ಕೊಂಡಿದೀರಾ ಆಕ್ಚುಲಿ 3 ವರ್ಷದಿಂದ ಒಳ್ಳೆ ಮಳೆ ಆಗ್ತಾ ಇದೆ KRS ಡ್ಯಾಮು ಸಂಪೂರ್ಣವಾಗಿ ಡ್ರೈ ಆಗೋದು 30 ವರ್ಷಕ್ಕೆ ಒಂದ್ಸಲ ಅಂತೆ ಅಂದ್ರೆ ಮದ್ವೆ 30 ವರ್ಷಕ್ಕೆ ಡ್ರೈ ಆಗುತ್ತಲ್ಲ ಆಮೇಲೆ ನಮ್ಮ ಮದ್ವೆ